ಹಲೋ ಫ್ರೆಂಡ್, ನಮಸ್ಕಾರ. ನಾನಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಮೊಬೈಲ್ ಫೋನನ್ನು ಬಳಸ್ಕೊಂಡು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡೋದು ಅಂತ. ನಿಮಗೂ ಗೊತ್ತಿದೆ ಫ್ರೆಂಡ್ಸ್, ಯೂಶುವಲಿ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಸ್ಕ್ರೀನನ್ನು ಯೂಸ್ ಮಾಡ್ತಾರೆ. ಸೊ ನೀವು ಕೂಡ ಮೂವೀಸ್ಗಳಲ್ಲಿ ನೋಡಿರ್ಬೋದು, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಂದ್ರೆ ಗ್ರೀನ್ ಸ್ಕ್ರೀನನ್ನು ಇಟ್ಕೊಂಡು ಶೂಟಿಂಗ್ ಮಾಡ್ತಿದ್ರು. ಓಕೆ, ಬಟ್ ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಗ್ರೀನ್ ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಸೊ ಇವಾಗ ಫ್ರೆಂಡ್ಸ್ ಎಡಿಟಿಂಗ್ ಸಾಫ್ಟ್ವೇರ್ ತುಂಬಾನೇ ಅಡ್ವಾನ್ಸ್ ಆಗಿದೆ. ನಿಮ್ಮ ಹತ್ರ ಒಂದು ನಾರ್ಮಲ್ ವಾಲ್ ಇದ್ರೂ ನೀವು ಈಸಿಲಿ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನನ್ನ ಹತ್ರ ಇದೊಂದು ಆಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡ್ತಿರ್ಬೋದು ಚೇರ್ ಹಿಂದೆ ಇದೊಂದು ಆಬ್ಜೆಕ್ಟ್ ನಿಮಗೆ ನೋಡೋಕೆ ಸಿಗ್ತದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಾಗುತ್ತೆ, ಶೂಟ್ ಮಾಡುವಾಗ ಇಲ್ಲಿ ನೀವು ಒಂದು ಪ್ಲೇನ್ ವಾಲ್ ಹಿಂದೆ ನಿಂತ್ಕೊಂಡು ಶೂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಿರ್ಬೋದು, ಇವಾಗ ಇದು ನನ್ನ ಹತ್ರ ಪ್ಲೇನ್ ವಾಲ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನನ್ನ ಹತ್ರ ಯಾವುದೇ ರೀತಿ ಹಿಂದೆ ಆಬ್ಜೆಕ್ಟ್ ಇಲ್ಲ, ಮುಂದೆ ಕೂಡ ಯಾವುದೋ ಆಬ್ಜೆಕ್ಟ್ ಇಲ್ಲ, ಹಿಂದೆ ಪ್ಲೇನ್ ಒಂದು ವಾಲ್ ಇದೆ. ಓಕೆ, ಸೊ ನೋಡ್ತಿರ್ಬೋದು ಒಂದೇ ಕಲರ್ದು ವಾಲ್ ಇದೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ, ವಿಡಿಯೋ ಶೂಟ್ ಮಾಡುವಾಗ ಆದಷ್ಟು ಆಬ್ಜೆಕ್ಟ್ ಕಡಿಮೆ ಇರುವಂತ ಪ್ಲೇಸ್ ಅಲ್ಲಿ ಹೋಗಿ ಶೂಟ್ ಮಾಡಿ, ಅಥವಾ ಈ ರೀತಿ ಒಂದು ಪ್ಲೇನ್ ವಾಲ್ ಇರುತ್ತಲ್ಲ ಇಲ್ಲಿ ಬಂದು ನೀವು ಶೂಟ್ ಮಾಡಿ. ಓಕೆ, ಸೊ ಬನ್ನಿ ಇವಾಗ ನೋಡೋಣ ಹೇಗೆ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡೋದು ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡೋಗೋಸ್ಕರ ನಾನು ಎಡಿಟಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತಿದ್ದೀನಿ, ಕೈನ್ ಮಾಸ್ಟರ್ ಅಂತ. ಸೊ ಇದು ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಇದನ್ನ ಇವಾಗ ಓಪನ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಮಗೆ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಮೊದಲಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಿರಬಹುದು ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಬರುತ್ತೆ, ಮೊದಲಿಗೆ ಇದು ಕೂಡ ಕ್ಲೋಸ್ ಮಾಡೋಣ. ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಯೂಟ್ಯೂಬ್ ವಿಡಿಯೋಗೋಸ್ಕರ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ರೆ 16:9 ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅಲೋ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡೋಗೋಸ್ಕರ ನಾನು ಕೈನ್ ಮಾಸ್ಟರ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಫ್ರೆಂಡ್ಸ್ ಇವಾಗ ನಮಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ನೀವು ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಬ್ಯಾಕ್ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ತಿರಬಹುದು ಫ್ರೆಂಡ್ಸ್, ಈ ಬ್ಯಾಕ್ಗ್ರೌಂಡ್ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ನೋಡ್ತಿರಬಹುದು ಈ ರೀತಿ ಬ್ಯಾಕ್ಗ್ರೌಂಡ್ ನಮ್ಮ ಹತ್ರ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಪ್ಯಾನ್ ಅಂಡ್ ಜೂಮ್ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್ ಇಂದ ಸ್ವಲ್ಪ ನೀವು ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಸೊ ನೋಡ್ತಿರಬಹುದು ಇವಾಗ ನಾನು ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಷ್ಟ ಆದ ನಂತರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಇವಾಗ ನಿಮ್ದು ವಿಡಿಯೋನ ಇಂಪೋರ್ಟ್ ಮಾಡಬೇಕಾಗುತ್ತೆ. ವಿಡಿಯೋ ಇಂಪೋರ್ಟ್ ಮಾಡೋಗೋಸ್ಕರ ಫ್ರೆಂಡ್ಸ್ ಇಲ್ಲಿ ಲೇಯರ್ಸ್ ಅಲ್ಲಿ ಬರ್ತಿದ್ದೀನಿ. ಲೇಯರ್ಸ್ ಅಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಇದು ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೆಲವಷ್ಟು ಆಪ್ಷನ್ಸ್ಗಳು ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ನೋಡೋಕೆ ಸಿಗುತ್ತೆ. ಫಸ್ಟ್ ಒಂದು ಕ್ರೋಮಾ ಕೀ ಅಂತಿದೆ. ಸೊ ಕ್ರೋಮಾ ಕೀ ಯಾವಾಗ ಯೂಸ್ ಮಾಡ್ತಾರೆ ಗೊತ್ತಾ, ಯಾವಾಗ ನಿಮ್ದು ಹಿಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಇರುತ್ತಲ್ಲ ಅವಾಗ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ಫ್ರೆಂಡ್ಸ್ ನೋಡ್ತಿರ್ಬೋದು ನಮ್ಮ ಹತ್ರ ಯಾವುದೇ ರೀತಿ ಗ್ರೀನ್ ಸ್ಕ್ರೀನ್ ಇಲ್ಲ, ಸಿಂಪಲ್ ಒಂದು ವಾಲ್ ಇದೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಲ್ಲಿ ಮ್ಯಾಜಿಕ್ ರಿಮೂವರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೆಕೆಂಡ್ ಅನ್ನು ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ನೋಡ್ತಿದಾರ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ನೀಟಾಗಿ ಇಲ್ಲಿ ಇವಾಗ ನಮ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ. ಸೊ ನೋಡ್ತಿದಾರ ಎಷ್ಟು ನೀಟಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ನೋಡಿ. ಸೊ ನೋಡಿ ಫ್ರೆಂಡ್ಸ್ ಇವಾಗ ಇದು ಪ್ಲೇ ಮಾಡ್ತಿದ್ದೀನಿ. ಹೇಗೆ ನೀವು ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡುವಂತ ವಿತೌಟ್ ಎನಿ ಗ್ರೀನ್ ಸ್ಕ್ರೀನ್. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಯಾವುದೇ ರೀತಿ ಗ್ರೀನ್ ಸ್ಕ್ರೀನ್ ಇಲ್ಲ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಇವಾಗ ನಮ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ, ರೈಟ್. ಸೊ ಇಲ್ಲಿ ಫ್ರೆಂಡ್ಸ್ ಬೇಕಾದ್ರೆ ನೀವು ಸ್ವಲ್ಪ ಸೈಜ್ ಅನ್ನು ಅಡ್ಜಸ್ಟ್ ಮಾಡಬಹುದು. ಸೊ ಈ ರೀತಿ ನಿಮಗೆ ಸೈಜ್ ಬೇಕಾದ್ರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಈ ರೀತಿ ಚೇಂಜ್ ಮಾಡಬೇಕು ಅಂದ್ರೆ ಲೊಕೇಶನ್ ಅದನ್ನ ನೀವು ಚೇಂಜ್ ಕೂಡ ಮಾಡಬಹುದು. ಓಕೆ, ಸೊ ನೋಡ್ತಾರ ಈ ರೀತಿ ನೀವು ಸೈಡ್ ಅಲ್ಲಿ ಅಡ್ಜಸ್ಟ್ ಕೂಡ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ 5 ನಿಮಿಷದಲ್ಲಿ ಬ್ಯಾಕ್ಗ್ರೌಂಡ್ ಅನ್ನ ಚೇಂಜ್ ಮಾಡೋದು ಅಂತ ಹೇಳಿದೀನಿ. ಸೊ ಇನ್ನೊಂದು ಮಾತು ಫ್ರೆಂಡ್ಸ್, ನೀವು ಯಾವಾಗ ಶೂಟ್ ಮಾಡ್ತಿರ್ತಿರಲ್ಲ ಅವಾಗ ಲೈಟಿಂಗ್ ಏನಿಲ್ಲ ಫ್ರೆಂಡ್ಸ್ ಅದು ಸ್ಟೇಬಲ್ ಇರಬೇಕಾಗುತ್ತೆ. ಓಕೆ, ಸೊ ನೀವೇನು ಮಾಡಿ ಲಾಕ್ ಮಾಡ್ಕೊಂಡ್ಬಿಡಿ. ವೈಟ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದು ನಿಮ್ಮ ಮೊಬೈಲ್ ಫೋನಲ್ಲಿ ಶೂಟ್ ಮಾಡುವಾಗ ಅದು ಲಾಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಫೋಕಸ್ ಶಿಫ್ಟ್ ಆಗ್ತಾ ಇರಬಾರ್ದು. ಫೋಕಸ್ ಶಿಫ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಆನಂತರ ಲೈಟಿಂಗ್ ಚೇಂಜ್ ಆಗಿದ್ರೆ ಅಲ್ಲಿ ಫ್ರೆಂಡ್ಸ್ ಅಷ್ಟು ನೀಟಾಗಿ ಕ್ಲಿಯರ್ ಆಗಿ ಬರೋದಿಲ್ಲ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.